ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ನಾನು ನಿಮ್ಮನೆ ಮಗಳು ರಜನಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್, ಕೋಕೋ ವಿತ್ ಆಲ್ಮಂಡ್. ಎಸ್, ನಮ್ಮ ಜೊತೆ ಇದ್ದಾರೆ ಮಾತಿನ ಮಲ್ಲ, ಹಾಗೆ ಮಾತಲ್ಲೇ ಮೋಡಿ ಮಾಡಿರುವಂಥ ಕಳ್ಳ ನಮ್ಮ ಶೆಫ್ ನವೀನ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಶೆಫ್. ಹಾಯ್. ಒಂದು ಕೊಟ್ರೆ ಎಲ್ಲ ಏನು ಅಲ್ಲ ಹೇಳಿ, ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರಲ್ಲ. ಯಾವುದು? ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೌದಾ? ಅದನ್ನ ಹೇಳಬಾರ್ದು ಅಂತ ಮನ್ಸಲ್ಲಿ ಇಟ್ಕೊಂಡಿದ್ದೆ. ಸರಿ, ಶುರು ಮಾಡೋಣ. ಈಗ ಈಚೆ ಹಾಕಿದೀನಿ. ನೀವು ಹೇಳೋ ತರ ಮಾಡ್ತೀರಾ ನನಗೆ? ಎದುರಿಸ್ತಾ ಇದ್ದೀರಾ? ಸರಿ, ನಾನು ಟಿ ಶರ್ಟ್ ಹಾಕೊಂಡ್ ಮಾಡ್ತೀನಿ. ಮೊದಲನೇ ಸರಿ ಯಾಕೋ ನಿಮ್ಗೆ ಭಯ ಎರಡನೇ ಕಮ್ಮಿ ಸರಿ ಆಗಿದೆ. ಎಚ್ಚರಿಸ್ತೀನಿ, ಭಯ ಕಮ್ಮಿ ಮೂರನೇ ಸರಿ ಉದುರಿಸ್ತೀನಿ. ಏನ ಅಲ್ಲ, ನಿಮ್ಗೆ ಯಾಕೋ ಜಾಸ್ತಿ ಆಗಿದೆ. ಅದಾಗಿದೆ, ಜಾಸ್ತಿ ಆಗಿದೆ ನಿಮ್ಗೆ. ನಾನು ಇರೋದೇ ಜಾಸ್ತಿ. ಸ್ವಲ್ಪ ವೆಪನ್ಸ್ ಎಲ್ಲ ತಗೊಂಡು ಎಲ್ಲ ಭಯ ಕಮ್ಮಿ ಆಗಿದೆ. ನಾಳೆ ಟಿ ಶರ್ಟ್ ಹಾಕೋ ಬರ್ತೀನಿ ಬಿಡಿ. ಸ್ವಲ್ಪ ಹಾಗೆ ಒಂದು ಹವಾ ಮೇಂಟೈನ್ ಆಗ್ಬೇಕದು. ಟಿ ಶರ್ಟ್ ಯಾಕೋ ಜಾಸ್ತಿ ಆಗ್ತಾ ಇದೆ. ನಾವು ಹೆಣ್ಮಕ್ಳ ಮೇಲೆಲ್ಲ ತುಂಬಾ ಗೌರವಿಸ್ತೀವಿ ನಾವು. ಹೌದಲ್ಲ? ಓಕೆ, ಜಗಳ ಆಡಲ್ಲ. ಮನೇಲಿ ನೋಡ್ತಿದ್ದಾರೆ, ಜಗಳ ಮನೇಲಿ ನೋಡ್ತಿದ್ದಾರೆ, ನೆನ್ಪಿರ್ಲಿ. ಏನ್ ನೋಡ್ತಾ ಇದಾರೆ? ಅದೇ ಅದು. ಸರಿ ಬಿಡಿ, ಆಯ್ತು. ನಿಮ್ದು ಇದ್ದಿದ್ದೇ ಕಥೆಗಳು ಅಂತ ಎಲ್ರಿಗೂ ಗೊತ್ತಿದೆ. ಓಕೆ, ಜಸ್ಟ್ ಬಿಲ್ಡಪ್ಗಳಂತ. ಓಕೆ, ಶುರು ಮಾಡೋಣ. ನನ್ ಬಿಲ್ಡಪ್ ಹಂಗಾದ್ರೆ ನಿಮ್ದೇನು? ಅಯ್ಯೋ ಸರಿ, ಶುರು ಮಾಡೋಣ. ಈಗ ಟೈಮ್ ಇಲ್ಲ. ಅಲ್ಲ, ನಂದೇ ಬಿಲ್ಡಪ್ ಆದ್ರೆ ಮತ್ತೆ ನಿಮ್ದೇನು? ನಮ್ದು ಅದಕ್ಕಿಂತ ಸ್ವಲ್ಪ ಕಮ್ಮಿ. ಡ್ರಾಮಾ ಕಿಂಗ್ ಆಗ್ಬಿಟ್ಟಿದ್ದೀರಾ ನೀವು, ಎಲ್ರಿಗೂ ಗೊತ್ತಿದೆ. ಬಂತು ಇಲ್ಲೊಂದ್ ಚೂರು ಬಂದಿದೆ. ನಾನಲ್ಲ, ಇಲ್ಲೊಂದ್ ಚೂರು. ಸರಿ ಬಿಡಿ, ಹೋಗ್ಲಿ. ಇವಾಗ ಶುರು ಮಾಡೋಣ. ಇವತ್ತು ಇಲ್ಲ, ನಾನ್ ಶುರು ಮಾಡ್ಬೇಕು. ಅದೇ ನೀವು ಶುರು ಮಾಡ್ತೀರಾ? ಬೇಡ, ಹೋಗಿ. ನೀವು ಏನು ಹೆಸರು ಹೇಳೋದು ಬೇಡ, ಹೋಗಿ. ಇಲ್ಲ, ನಾನ್ ಕೇಳ್ತೀನಿ. ಚಪಾತಿ ತಂದಿದ್ದೀರಾ? ನೆನ್ನೆನೂ ಚಪಾತಿ ತಂದಿದ್ರಿ, ಹೇಳಿ. ನಾಳೆನೂ ಚಪಾತಿನೇ. ಚಪಾತಿ ಸೀರಿಯಸ್ ಬರ್ತಾ ಇದೆ ಈಗ. ಹೌದಾ? ಎಸ್. ಓಕೆ, ಏನ್ ಮಾಡ್ತಾ ಇದ್ದೀರಾ ಶೆಫ್ ಇವತ್ತು? ಓಕೆ, ಮೆಕ್ಸಿಕನ್ ರೆಸ್ಟೋರೆಂಟ್ಸ್ಗೆಲ್ಲ ಹೋದ್ರೆ ಏನ್ ತಿಂತೀರಾ? ಏನ್ ತಿಂತೀನಿ? ಮೆಕ್ಸಿಕನ್ ಫಾಸ್ಟ್ ಫುಡ್ ಔಟ್ಲೆಟ್ಸ್ ಆಗ್ಬೋದು. ನಾನು ಮೆಕ್ಸಿಕನ್ ಫುಡ್ಸ್ ತಿನ್ನೋದೇ ಇಲ್ಲ. ನಾನು ರಾಗಿ ಬಾಲ್ ತಿಂತೀನಿ. ಆಮೇಲೆ ಸಪ್ ಹೆಸರು ತಿಂತೀನಿ. ಆಮೇಲೆ ಬಸ್ಸಾರ್ ತಿಂತೀನಿ. ಆಮೇಲೆ ನಾಟಿ ಕೋಳಿ ಸಾರ್ ತಿಂತೀನಿ. ಸಾಕ್ಬಿಡಿ. ಓಕೆ, ನಿಮ್ಗೆ ಗೊತ್ತಿಲ್ಲ ಅನ್ಕೊಂತೀನಿ ಅದು. ಓಕೆ, ಒಂದು ನಾರ್ಮಲ್ ಮೆಕ್ಸಿಕನ್ ರೆಸ್ಟೋರೆಂಟ್ಸ್ಗೆಲ್ಲ ಹೋದ್ರೆ ಓಕೆ, ಕಾಟಿ ರೋಲ್ ತಿಂತೀರಾ? ಕಾಟಿ ರೋಲ್ ಓಕೆ, ಆಗಾಗ ತಿಂತೀರಾ ಹೌದು ಅಲ್ಲ? ಹೌದು. ಓಕೆ, ಇವತ್ತು ನಾನು ನಿಮ್ಗೆ ಮೆಕ್ಸಿಕನ್ ಕಾಟಿ ರೋಲ್ ನಿಮ್ಗೆ ಡ್ರಾಮಾ ಮಾಡಕ್ಕೂ ಬರಲ್ಲ, ಬಿಡಿ ಹೋಗ್ಲಿ. ಓಕೆ, ನಿಮ್ ಡ್ರಾಮಾ ನನ್ ಕೈಲಿ ನಾವು ನಿಮ್ಮಷ್ಟು ದೊಡ್ಡ ಕಲಾವಿದಲ್ಲ ಅಮ್ಮ. ನಾವು ಇವಾಗ ನೋಡಿ ಸ್ವಲ್ಪ 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 ಏನೋ ಎಟ್ಕಿಸ್ಕೋಬೇಕು ಅಂತ ಎಗರ್ತಾ ಇದೀವಿ. ಈಗ ಟ್ರೈ ಮಾಡ್ತಾ ಇದ್ದೀರಾ? ಕೀಪ್ ಟ್ರೈಯಿಂಗ್. ಓಕೆ, ನಿಮ್ಮಷ್ಟಿಲ್ಲ, ನೋಡೋಣ ಮುಂದೆ. ನೀವೇ ನಮ್ ಸೀನಿಯರ್. ಓಕೆ, ನೀವೇ ನಮ್ ಸೀನಿಯರ್. ಸರಿನಾ? ಖುಷಿನಾ? ನಮ್ಮ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್. ಸಮಾಧಾನನಾ? ಸಾಕು, ಶುರು ಮಾಡೋಣ. ಎಸ್. ಓಕೆ, ಸೊ ಈ ಒಂದು ಕಾಟಿ ರೋಲ್ ತರನೇ ಮೆಕ್ಸಿಕನ್. ಸ್ಟಾಪ್. ಚಾಲೆಂಜ್ ಕೊಟ್ಟಿಲ್ವಲ್ಲ? ಯಾಕೆ ಕೊಟ್ಟಿಲ್ಲ? ಕೊಟ್ಟಿದ್ರಾ? ನೀವು ಹೋದ್ಮೇಲೆ ನಾನು ಕೊಟ್ಟಿದ್ದೀನಿ. ಸರಿ, ಕೊಟ್ಟಿದ್ರಾ? ಹೌದು, ಖಂಡಿತ. ನನಗೆ ಕೊಟ್ಟಿದ್ದಲ್ಲ, ನಿಮಗೆ ಕೊಟ್ಟಿಲ್ಲ. ನಿನ್ನೆ ನೀವು ಒಂದು ಡೆಸರ್ಟ್ ಮಾಡಿದ್ರಲ್ಲ ಮಿಕ್ಕಿದ ಚಪಾತಿಲಿ. ಮಿಕ್ಕಿದ ಚಪಾತಿಲಿ ಏನದು? ಏನ್ ಡೆಸರ್ಟ್ ಅದು? ಎಂತ ಚಪಾತಿಕಾ ರೋಟಿಕಾ ಮೀಠಾ? ರೋಟಿಕಾ ಮೀಠಾಗೆ ಏನೇನು ಫ್ರೂಟ್ಸ್ ಹಾಕಿದ್ರಲ್ಲ ನೀವು, ಅದು ಯಾವ್ಯಾವ ಫ್ರೂಟ್ಸ್ ಅಂತ ಕೇಳಿದ್ದೆ ನಾನು. ಸೊ ಸಾಕಷ್ಟು ಜನ ಆನ್ಸರ್ಸ್ನ ಕಳಿಸಿದ್ದಾರೆ. ಸೊ ನಿಮ್ಮ ರೋಟಿಕಾ ಮೀಠಾ ನೋಡಿದ್ದಾರೆ ಹಂಗಾದ್ರೆ. ಸೊ ಸಾಕಷ್ಟು ಜನ ರೈಟ್ ಆನ್ಸರ್ಸ್ನ ಕಳಿಸಿದ್ರ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಓಕೆ ಶೆಫ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮೆಕ್ಸಿಕನ್ ನಾಟಿ ಸ್ಟೈಲ್ ಅಲ್ಲ, ಕಾಟಿ ಸ್ಟೈಲ್ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಮೆಕ್ಸಿಕನ್ ಕಾಟಿ ಇದರಲ್ಲೇ ಸೇಮ್ ಕಾಟಿ, ಮೆಕ್ಸಿಕನ್ ಬುರಾಟೋ. ಶೆಫ್, ಒಂದು ಡೌಟ್ ಇದೆ ನನಗೆ. ಈ ಮೆಕ್ಸಿಕನ್ ಅಲ್ಲಿ ನಾಟಿ ಸ್ಟೈಲ್ ಅಂದ್ರೆ ಹೆಂಗ್ ಮಾಡ್ತಾರೆ? ನಾಟಿ ತೋರಿಸ್ತೀನಲ್ಲ. ಹೌದಾ? ತೋರಿಸಿ ನೋಡಿ. ಅಲ್ಲ, ಇದು ಕಾಟಿ ಅಲ್ವಾ? ಕಾಟಿ ಅಲ್ಲ, ನಾಟಿ ತೋರಿಸ್ತೀನಿ. ಮೆಕ್ಸಿಕನ್ ನೀವು ನಾಟಿ ಅಂತ ಹೇಳಿದ್ರಲ್ಲ, ನಾಟಿ ಅಂತ. ಸೊ ನಾನು ನಾಟಿನೇ ತೋರಿಸ್ತೀನಿ. ನಾಟಿನೇ ತೋರಿಸ್ತೀರಾ? ಓಕೆ, ತೋರ್ಸೋಣ. ಈಗ ನಮ್ ಕಡೆ ಎರಡೆರಡು ಮಾಡ್ಕೊಂಡಿದಾರಲ್ಲ, ಸೊ ಅದಕ್ಕೆ ನಮ್ ಕಡೆ ನಾಟಿ ಸ್ಟೈಲ್ ಬಿರಿಯಾನಿ, ನಾಟಿ ಸ್ಟೈಲ್ ಅಂಬೂರ್ ಬಿರಿಯಾನಿ, ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ, ಆ ತರ. ಇದು ಮೆಕ್ಸಿಕನ್ ನಾಟಿ ಸ್ಟೈಲ್ ಅಂತ ಏನಾದ್ರು ಇದೆಯಾ ಅಂತ? ನಾನು ನಾಟಿ ಸ್ಟೈಲ್ ತೋರಿಸ್ತೀನಿ, ಫಾರ್ಮ್ ಸ್ಟೈಲ್ ತೋರಿಸ್ತೀನಿ. ಓಕೆನಾ? ರೆಡಿ ನೋಡೋದಕ್ಕೆ? ಎಸ್. ಓಕೆ, ಸೊ ಒಂದು ಇದರಲ್ಲಿ ಸೇಮ್ ನಾವು ಕಾಟಿ ರೋಲ್ ಏನಿರುತ್ತೆ, ಸೇಮ್ ಅದೇ ತರ ಒಂದು ಮೆಕ್ಸಿಕನ್ ಅಲ್ಲಿ ಬುರಾಟೋ ರೋಲ್ ಅಂತ ಕರೀತಾರೆ.
ಬುಲೆಟ್ ಅಲ್ಲ, ಬುರಾಟೋ. 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 ಎಕ್ಸಾಕ್ಟ್ಲಿ. ಓಕೆ, ಬುರಾಟೋ ಅಂತ ಕರೀತಾರೆ. ಸೇಮ್ ಕಾಟಿರೋಲ್ಲೇ. ಸೊ ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಅದರಲ್ಲಿ ರೈಸ್ ಹಾಕಿರ್ತಾರೆ. ರೈಸು ಮತ್ತು ಈ ಒಂದು ರಾಜ್ಮಾ, ನಾವೇನು ರಾಜ್ಮಾ ಚಾವಲ್ ಅದೊಂದು ಮಸಾಲ ಮಾಡ್ಕೊಂತೀವಿ, ರಾಜ್ಮಾ ಮಸಾಲ. ಸೊ ಆ ಥರ ಒಂದು ಸಾಸಸ್ ಮಾಡಿರ್ತಾರೆ. ಸಾಸಸ್ ಮಾಡಿ ಪೇಸ್ಟ್ ಅಂತ ಇರುತ್ತೆ. ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಇರುತ್ತೆ, ಆಲಪಿನೋಸ್ ಇರುತ್ತೆ, ಚೀಸ್ ಇರುತ್ತೆ. ಅಷ್ಟೊಂದೆಲ್ಲ ಯಾಕೆ ಕಂಪ್ಲೀಟ್ ಆಗಿ ಬೇಡ. ಆ ಮೆಕ್ಸಿಕನ್ ತಗೊಂಡು ನಮ್ಮ ನಾಟಿ ಇದೆಯಲ್ಲ, ನಾಟಿ ಯಾವುದು ನಾಟಿ, ಅದೇ ನಾಟಿನ ಇನ್ಕ್ಲೂಸ್ ಮಾಡ್ತೀನಿ ನಾನು 10 ನಿಮಿಷ ಹಿಂದೆ ಕೇಳಿದ್ದು ಇವಾಗ ಹೇಳ್ತಾ ಇದ್ದೀರಾ. ಸೊ ಪ್ಲೀಸ್ ಇವಾಗ ಸ್ಟಾರ್ಟ್ ಮಾಡೋಣ. ಏನಂತ ಕೇಳಿದ್ರಿ? ನಾಟಿ ಸ್ಟೈಲ್. ಅದನ್ನ ನಾನು ಹೇಳ್ತಾ ಇದ್ದೀನಿ, ಎರಡು ಮಿಕ್ಸ್ ಮಾಡ್ತೀನಿ, ನಾಟಿ ಅಂತ ತೋರಿಸ್ತೀನಿ ಅಂತ. ಓಕೆ, ಸಿ ಒಂದು ಮೆಕ್ಸಿಕನ್ ಬುರಾಟೋ ವಿತ್ ನಾಟಿ ಸ್ಟೈಲ್ ಅಲ್ಲ. ಓಕೆ, ಮಾಡೋದಕ್ಕೆ ಸೊ ಇಲ್ಲಿ ಚಪಾತಿ ಇದೆ. ಓಕೆ, ಸೊ ಚಪಾತಿ ಇದನ್ನ ನಿಮ್ಗೊಂದು ಟಾಸ್ಕ್ ಕೊಡ್ಲಾ? ಇರಿ, ಏನ್ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಏನೋ ಜ್ಞಾಪಕ ಬರ್ತಾ ಇದೆ, ಇರಿ ಒಂದು ನಿಮಿಷ. ಅಲ್ಲ, ಹೆಲ್ಪ್ ಮಾಡ್ತೀನಿ ಹೇಳಿ. ನಿಮ್ ಕಷ್ಟ ನೋಡಕ್ಕಾಗ್ತಿಲ್ಲ. ಆಗಲ್ಲ ಬಿಡಿ ಇದು. ಹೌದಾ? ಓಕೆ. ಅಲ್ಲ, ನಾನು ನಿಮ್ಗೊಂದು ಟಾಸ್ಕ್ ಕೊಡ್ಲಾ? ನೆನಪು ಬಂದ್ರೆ ಹೇಳ್ದೆ. ಇವಾಗ ಟೈಮ್ ಇಲ್ಲ, ಬೇಡ. ನಿಮ್ಮ ಟಾಸ್ಕ್ ನೀವೇ ಇಟ್ಕೊಳ್ಳಿ, ನನಗೆ ಟೈಮ್ ಇಲ್ಲ. ಓಕೆ, ಓಕೆ. ಇಲ್ಲ ಅಂದ್ರೆ ನಾನು ಹೋಗ್ತೀನಿ, ನಾನು ಆ ಕಡೆ ಬರ್ತೀನಿ. ನಾನು ಟಾಸ್ಕ್ ಏನು ಕೊಡ್ತೀರಾ ಕೊಡಿ, ನಾನು ಯೋಚನೆ ಟಾಸ್ಕ್ ಇತ್ತು ಅದಕ್ಕೆ. ಬೇಡ. ಅಲ್ಲ, ಕೇಳಿಸ್ಕೊಂಬಿಡಿ. ಸರಿ ಆಯ್ತು, ಹೇಳಿ. ಅಲ್ಲ, ಇಲ್ಲಿ ಬಿಡ್ತೀರಾ ನೀವು? ಹೇಳಿ. ಅದೇ ಹಿಂಗ್ 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 ಅಂತಿರಲ್ಲ, ಅದನ್ನ ಹಿಂಗ್ ಇಟ್ಕೊಂಡು ಹಿಂಗ ಇಟ್ಕೊಳ್ಳ. ಇಂಗ್ರೀಡಿಯೆಂಟ್ಸ್ ಹೇಳಿ. ಇಂಗ್ರೀಡಿಯೆಂಟ್ಸ್ ಹೇಳಿ. ಇದೇನಾ ಅಷ್ಟ ಹಿಂದೆ ಕೈ ಕಟ್ಕೊಂಡು? ಆಗಲ್ಲ. ಆಗಲ್ವಾ? ಓಕೆ, ಓಕೆ, ಈಗ ಇಟ್ಕೊಂತೀನಿ. ಇದು ಚೆನ್ನಾಗಿಲ್ಲ. ಯಾರು ಗೊತ್ತಾಗೋದಿಲ್ಲ, ಸುಮ್ಮನೆ ನಾನು ಯಾವ್ದು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಅಂತ. ಓಕೆ, ಸೊ ಇಲ್ಲಿ ಚಪಾತಿ ಇದೆ. ಓಕೆ, ಮತ್ತೆ ಟಾರ್ಟಿಲಾ ಅಂತ ಕೂಡ ಕರೀತಾರೆ ಈ ಒಂದು ಚಪಾತಿನ. ಮೆಕ್ಸಿಕನ್ ಅಲ್ಲಿ ಸೇಮ್ ಇರುತ್ತೆ. ಸೊ ಆದ್ರೆ ಅದೊಂದು ಇದರಿಂದ ಏನು ಕಾರ್ನ್ ಸ್ಟಾರ್ಚ್ ಏನಿರುತ್ತೆ, ಮತ್ತೆ ಒಂದು ಮೇಸ್ ಫ್ಲವರ್ ಏನಿರುತ್ತೆ. ಸೊ ಆ ಒಂದು ಮೈಸ್ ಫ್ಲವರ್ಸ್ ಮತ್ತೆ ಒಂದು ಮೈದಾ, ಸೊ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗಿರುತ್ತೆ ನಿಮ್ಗೆ ಆ ಒಂದು ಮೆಕ್ಸಿಕನ್ ಟಾರ್ಟಿಲಾ ಅಂತ ಹೇಳಿದ್ರೆ. ಟಾರ್ಟಿಲಾ ಅಂತ ಹೇಳಿದ್ರೆ ಸೇಮ್ ರೋಟಿನೇ. ಓಕೆ, ಸೇಮ್ ಇದೇ ಥರ ತೆಳ್ಳಗೆ ಹರ್ಕೊಂಡಿರ್ತಾರೆ, ಅರ್ದಿರ್ತಾರೆ, ಅದನ್ನು ಕಟ್ಟಿಸ್ಕೊಂಡಿರ್ತಾರೆ. ಓಕೆ, ಸೇಮ್ ಇದೇ ಥರ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಆಲ್ಮೋಸ್ಟ್ ಇಷ್ಟೇ ಕುಕ್ ಮಾಡಿರ್ತಾರೆ, ಜಾಸ್ತಿನೂ ಕುಕ್ ಮಾಡಿರಲ್ಲ, ಕುಕ್ ಮಾಡ್ಕೊಂಡಿರ್ತಾರೆ ಅದನ್ನು. ಓಕೆ, ಸೊ ಅದಾದಮೇಲೆ ಇಲ್ಲಿ ಟೊಮೆಟೊ ಕೆಚಪ್ ಇದೆ. ಸ್ವಲ್ಪ ವೆಜಿಟೇಬಲ್ಸಲ್ಲಿ ಟೊಮೆಟೊ ಕೆಚಪ್ ವೆಜಿಟೇಬಲ್ಸ್ ಅಲ್ಲ, ಸಾಸ್ ಅದು. ಓಕೆ, ಹೇಳ್ತಿರೋ ಹೇಳಿ. ಇವೆಲ್ಲದಕ್ಕೂ ಅಂತಿದ್ರೆ ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ, ಏನು ಹೇಳ್ತಿದ್ರೆ ಹೇಳ್ತೀರಂತೆ. ಓಕೆ, ಸೊ ಅದಾದಮೇಲೆ ಕ್ಯಾರೆಟ್ ಇದೆ. ಕ್ಯಾರೆಟ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಇದೆ. ಸೊ ಮತ್ತು ಇಲ್ಲಿ ಈರುಳ್ಳಿ ಹೂವು ಇದೆ, ಬೆಣ್ಣೆ ಇದೆ, ಕಾಳು ಮೆಣಸು, ಈರುಳ್ಳಿ ಮತ್ತು ಟೊಮ್ಯಾಟೊ ಇದೆ, ಆಲೂಗೆಡ್ಡೆ ಬೇಯಿಸಿ ಮ್ಯಾಶ್ ಮಾಡಿದ್ದೀರಾ ಇಟ್ಕೊಂಡಿರೋದು ಇದು. ಅದಾದ್ಮೇಲೆ ಜೀರಿಗೆ ಇದೆ, ಶುಂಠಿ ಬೆಳ್ಳುಳ್ಳಿ ಇದೆ, ಕರಿಬೇವು, ಹಿಂಗಿದೆ, ಮತ್ತು 3 ಕಲರ್ ಕ್ಯಾಪ್ಸಿಕಮ್ ಇದೆ. ಮತ್ತು ನಾಟಿ ಸ್ಟೈಲ್ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಸ್ವಲ್ಪ ಯೂಸ್ ಮಾಡ್ತೀನಿ ಮಸಾಲಾಸ್. ಆಯ್ತಾ? ನಿಮ್ಮದು ಮುಗಿತಾ? ನಿಮ್ಮದು ಮುಗಿದಿದ್ರೆ ಹೇಳಿ. ಶುರು ಮಾಡೋಣವಾ? ಏನು? ಏನಿಲ್ಲ, ಹೇಳಿ. ಏನು ಹೇಳಿ? ಹೇಳಿ. ಮೊದಲಿಗೆ ಎಲ್ಲಿಂದ ಶುರು ಮಾಡ್ತೀರಾ ಅಂತ? ಶುರು ಮಾಡಿಬಿಟ್ಟಿದ್ದೀನಿ ಆಗಲೇ. ಇದಾದ ಮೇಲೆ ಏನು ಮಾಡ್ತೀರಾ? ಏನಿಲ್ಲಪ್ಪ. ಓಕೆ, ನನಗೆ ಸ್ವಲ್ಪ ಆಯಿಲ್ ಕೊಡಿ. ಓಕೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಪ್ಲಸ್ ಸ್ವಲ್ಪ ಬಟರ್ ಕೂಡ ಹಾಕೊಳ್ಳೋಣ. ಸ್ವಲ್ಪ 1 ಇಂದ 10 ಹೇಳಿ. ಯಾಕೆ? ಬೆಣ್ಣೆ ಕರ್ಗಕ್ಕ? ಇಲ್ಲ ಅಂದ್ರೂ ಕರ್ಗುತ್ತದು. ನೀವು ಹೇಳಿ, ಬೇಗ ಕರ್ಗುತ್ತೆ. ಗೊತ್ತಿರಲಿಲ್ಲ ನಿಮಗೆ ಟ್ರಿಕ್ಸು? 10 ಹೇಳಿದ್ನಲ್ಲ. 1 ಇಂದ 10 ಅಂತ ಹೇಳಿದ್ದು. 1 to 10. 1 ಇಂದ 1 to 10 ಅಲ್ಲ. ಕನ್ನಡ ಬರುತ್ತಾ? ಬರುತ್ತೆ ನೋಡಿ. 1 ರಿಂದ 10. ನೋಡಿ, ಕರ್ಗೋಯ್ತು ನೋಡಿ. ಈ ಟ್ರಿಕ್ ಎಲ್ಲ ಯೂಸ್ ಮಾಡ್ತಾರೆ, ಇದೆಲ್ಲ ಯಾರು ಹೇಳ್ಕೊಡೋದಿಲ್ಲ, ಒಂಥರ ಮ್ಯಾಜಿಕ್ ಥರ ಇದು ಕುಕಿಂಗಲ್ಲಿ. ಬೆಣ್ಣೆ ಏನಾದರೂ ಹಾಕ್ದಾಗ 1 to 10 ಎಣಿಸ್ಬೇಕು, ಅಷ್ಟೊತ್ತಿಗೆ ಕರಗುತ್ತೆ ಅದು. ಓಕೆ, ಸೊ ಈಗ ಜೀರಿಗೆ ಕೊಡಿ. ಗೊತ್ತಿರಲಿಲ್ಲ, ನನಗೆ ಗೊತ್ತು, ನಿಮ್ಗೆ ಗೊತ್ತಿರೋದಿಲ್ಲ ಅಂತ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಇನ್ನೂ ದೇಸಿ ಬೇಕಂದರೆ ಸ್ವಲ್ಪ ಸೌತ್ ಇಂಡಿಯನ್ ನಾಟಿ ಬೇಕಂದರೆ ಸ್ವಲ್ಪ ಮಸ್ಟರ್ಡ್ ಕೂಡ ಹಾಕೋಬೋದು. ಓಕೆ, ಸೊ ಈಗ ನನಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೊಡಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಶುಂಠಿ, ಸೊ ಕರಿಬೇವು ಇದೆಯಲ್ಲ, ಸೊ ಈಗಲೇ ಮುರಿದು ಹಾಕಿ ಇದರಲ್ಲಿ. ಬೇಗ ಬೇಗ. ಇವತ್ತೇ ಬೇಕು ನನಗೆ. ಆಯ್ತು, ತಗೊಳ್ಳಿ. ಮೇಲ್ಗಡೆ ಹಾಕ್ಬಿಡ್ತೀನಿ ನಾನು. ಶೆಫ್ ಹತ್ರ ಆಟಾಡೋದು ನೆವರ್
ನೆವರ್ ಮೆಸ್ ವಿತ್ ಎ ಶೆಫ್ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ನೀವು ಮೆಸ್ ಮಾಡ್ತಾ ಇದ್ದೀರಾ ಅದನ್ನ. ಈಗ ಎಣ್ಣೆಲೆಲ್ಲ ಈರುಳ್ಳಿ ಆಟ ಹಾಕಿ, ಆಡ್ಬಾರ್ದು. ಈರುಳ್ಳಿ ಹಾಕಿ, ಇಷ್ಟು ಹಾಕ್ಲಾ? ಹಾಕಿ. ಓಕೆ, ಸೊ ಜಾಸ್ತಿ ಕುಕ್ ಆಗೋದು ಬೇಡ, ಸ್ವಲ್ಪ ಕ್ರಂಚಿ ಆಗೇ ಇರಲಿ ಇದು. ಸೊ ಈಗ ಬೀನ್ಸ್ ಇದೆಯಲ್ಲ, ಬೀನ್ಸ್ ಕೊಡಿ. ಅದಕ್ಕೆ ಒಂದು ಸ್ವಲ್ಪ ಹಿಂಗಿದೆಯಲ್ಲ, ಸೊ ಹಿಂಗು ಒಂದು ಚಿಟಿಕೆ ಹಿಂಗೆ ಹಾಕಿ. ಹಾಕಿ, ಎಸ್. ಸೊ ಈಗ ಒಂದು ಕ್ಯಾರೆಟ್ ಮತ್ತು ಒಂದು ಬೆಲ್ ಪೆಪ್ಪರ್ಸ್ ಇದೆಯಲ್ಲ, ಸೊ ಅದನ್ನು ಹಾಕಿ. ಇಷ್ಟು ಹಾಕ್ಲಾ? ಹಾಕಿ. ಸೊ ಚಿಕ್ಕದಾಗಿ ಜೂಲಿಯನ್ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಅಥವಾ ಜೂಲಿಯನ್ ಆಗಿಲ್ಲ ಅಂದರೆ ಕ್ಯಾರೆಟಲ್ಲಿ ದಪ್ಪ ಒಂದು ಸೈಜ್ ಏನಿರುತ್ತೆ ಸೊ ಅದ್ರಲ್ಲಿ ಕೂಡ ಗ್ರೇಟ್ ಮಾಡ್ಕೋಬೋದು. ಹಾಕಿ, ಒಂದು ಅರ್ಧ ಹಾಕಿ ಇದನ್ನು. 3 ಕಲರ್ ಅಲ್ಲ? ಎಸ್, 3 ಕಲರ್ ಇದೆ. ಎಸ್, ಸಾಕಾಗುತ್ತೆ. ಈಗ ಏನಿದೆ? ಟೊಮೆಟೊ ಇದೆ, ಆಮೇಲೆ ಆಲೂಗೆಡ್ಡೆ ಇದೆ. ಸರಿ, ಟೊಮೆಟೊ ಹಾಕಿ. ಟೊಮೆಟೊ ಹಾಕ್ಲಾ? ಎಸ್. ಜೊತೆಲೇನೆ ಉಪ್ಪನ್ನ ಹಾಕೊಳ್ಳೋಣ ಇದರಲ್ಲಿ ಇವಾಗಲೇ. ಓಕೆ. ಸೊ ಉಪ್ಪು ಹಾಕೊತಾ ಇದ್ದೀನಿ. ಉಪ್ಪು, ಮೆಣಸಿನ್ಕಾಯಿ ಹಾಕಿಲ್ಲ. ಸೊ ಆ ಒಂದು ಮೆಕ್ಸಿಕನ್ ಇದರಲ್ಲಿ ಆಲಪಿನೋಸ್ ಅಂತ ಬರುತ್ತೆ, ಪಿಕ್ಕಲ್ ಮೆಣಸಿನದು. ಸೊ ಅದನ್ನು ಹಾಕ್ತಾರೆ. ಸೊ ಇದರಲ್ಲಿ ಆಲಪಿನೋಸ್ ಎಲ್ಲರೂ ಮನೆಯಲ್ಲೂ ಸಿಗೋದಿಲ್ಲ. ಸೊ ಅದಕ್ಕೆ ನಾಟಿ ಅಂತ ಹೇಳಿದ್ರಲ್ಲ, ಆ ನಾಟಿ ಟಚ್ಗೋಸ್ಕರ ಈ ಒಂದು ಮ್ಯಾಜಿಕ್ ಮಸಾಲಾಸ್. ಸ್ವಲ್ಪ ಧನಿಯಾ ಮತ್ತು ಜೀರಿಗೆ. ಸೊ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು. ಸೊ ಈಗ ಆಲೂಗಡ್ಡೆ ಇದೆಯಲ್ಲ, ಸೊ ಆಲೂಗಡ್ಡೆ ಹಾಕಿ. ಇಷ್ಟು ಹಾಕ್ಲಾ? ಒಂದು ಅರ್ಧ ಹಾಕಿ ನಾವು. ಆ ಒಂದು ಆಲೂಗಡ್ಡೆ ಹಾಕೋದು ಏನಿದೆ ಅಂದರೆ, ಸೊ ಬೈಂಡಿಂಗ್ಗೆ. ಸೊ ಇನ್ ಕೇಸ್ ಮೆಕ್ಸಿಕನ್ ಸ್ಟೈಲ್ ಮಾಡಬೇಕಂದ್ರೆ, ಸೊ ಈ ಒಂದು ರೈಸ್ ಬರುತ್ತಲ್ಲ, ಬಾಸ್ಮತಿ ರೈಸ್ನ, ಸೊ ಬೀನ್ ರೈಸ್ ಅಂತ ಕೂಡ ಒಂದು ಮೆಕ್ಸಿಕನಲ್ಲಿ ಇದು ಮಾಡ್ತಾರೆ. ಸೊ ರಾಜ್ಮಾ ಚಾವಲ್ನೇ ಬೀನ್ ರೈಸ್ ಅಂತ ಒಂದು ಬೇರೆ ಇದರಲ್ಲಿ ಮಾಡ್ತಾರೆ. ಸೊ ಆ ಬೀನ್ ರೈಸ್ ಕೂಡ ಹಾಕೋಬೋದು. ಬೀನ್ ರೈಸಲ್ಲಿ ಹಾಕಿ ಸೇಮ್ ಮಿಕ್ಸ್ ಮಾಡಿ ಒಂದು ರೋಟಿ ಏನಿದೆ, ಸೊ ಚಪಾತಿಲಿ ಹಾಕಿ ರೋಲ್ ಮಾಡಿ ಒಂದು ಸಿಯರ್ ಮಾಡ್ತಾರೆ. ಓಕೆ. ಒಂದು ಕೆಚಪ್ ಕೂಡ ಇದೆಯಲ್ಲ, ಒಂದು ಸ್ಪೂನ್ ಕೆಚಪ್ ಹಾಕಿ. ಎಸ್, ಸಾಕಾಗುತ್ತೆ. ಸೊ ಅದ್ಮೇಲೆ ಸ್ವಲ್ಪ ಕಾಳು ಮೆಣಸು ಇದೆಯಲ್ಲ, ಕಾಳು ಮೆಣಸು ಮತ್ತು ಸ್ಪ್ರಿಂಗ್ ಆನಿಯನ್ ಅದು ಕೂಡ ಸ್ವಲ್ಪ. ಹಾಂ, ಎಸ್, ಕಾಳು ಮೆಣಸು ಇದೆಯಲ್ಲ, ಸ್ಪ್ರಿಂಗ್ ಆನಿಯನ್ ಇದೆಯಲ್ಲ, ಸೊ ಅದನ್ನು ಕೂಡ ಸಾಕಾಗುತ್ತೆ. ಓಕೆ. ಸೊ ಈಗ ಈ ಒಂದು ಮಸಾಲ ರೆಡಿ ಆಗಿದೆ. ಒಂದು ತವಾ ಕೂಡ ಇಟ್ಕೊಂಡು ಬಿಸಿ ಆಗ್ತಾ ಇದೆ. ಓಕೆ. ಈಗ ತವಾ ಇಟ್ಟರೆ ಮಸಾಲ ರೆಡಿ ಆಗಿದೆ. ಎಸ್, ತವಾ ಇಟ್ಟಿದ್ದೀನಿ. ಈಗ ರೋಲ್ ಮಾಡ್ಕೋಬೇಕಾದ್ರನ್ನ, ಸೊ ಬುರಾಟೋ ಅಂತ ಹೇಳಿದ್ರೆ ಸೇಮ್ ಕಾಟಿ ಥರನೇ ಬರುತ್ತೆ ಅಂತ. ಸೊ ಅದನ್ನು ಸ್ವಲ್ಪ ಇದನ್ನು ಕೊಡಿ, ಬಿಸಿ ಮಾಡಿ. ಮಸಾಲ ರೆಡಿ ಆಗಿದೆ, ಇಟ್ಕೊಳ್ಳೋಣ. ಹಾಂ, ಶುರು ಮಾಡಿ. 1 to 10. 1 to 10. ಹಾಂ, ನೋಡಿ ಮೆಲ್ಟ್ ಆಗೋಯ್ತು, ಆಗ್ತಾ ಇದೆ. ಸೊ ಏನು ಚಪಾತಿ ಇದೆ, ಸೊ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಚಪಾತಿ ಇಷ್ಟು ಗುಂಡುಗೆ ಲಟ್ಸಿದಿರಲ್ಲ ಹಿಂಗೆ? ಹಾಗೇನ ಒಂದೊಂದ್ಸರಿ ವೆರಿ ಸಿಂಪಲ್. ನಿಮ್ಗೆ ಬರೋದಿಲ್ವಾ? ಬರೋದಿಲ್ಲ ನಿಮಗೆ? ಬರೋದಿಲ್ವಾ? ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಯಾಕೆ? ಈಸಿ ಟೆಕ್ನಿಕ್ ರೀ. ನೀವು ಹೇಗೆ ಬೇಕೋ ಹಾಗೆ ಇದು ಮಾಡ್ಕೊಳ್ಳಿ. ಸೊ ಒಂದು ಪ್ಲೇಟ್ ಇರುತ್ತೆ, ಪ್ಲೇಟ್ ತೊಗೊಳ್ಳಿ. ಸೊ ಪ್ಲೇಟ್ ಮೇಲೆ ಇಟ್ಟು ಕಟ್ ಮಾಡಿ, ಅಷ್ಟೇನಾ? ಗುಂಡುಗೆ ಬರುತ್ತೆ. ಹೌದಾ? ಓಕೆ, ಸರಿ ಆಯಿತು. ನೀವು ಮಾಡ್ಕೊಳ್ತಾ ಇರಿ ಅಡುಗೆ, ಮಾಡಿಕೊಂಡು ನೀವೇ ತಿನ್ನಿ. ನಂಗೆ ಸ್ವಲ್ಪ ಅರ್ಜೆಂಟು, ಒಂದು ಫಂಕ್ಷನ್ ಇದೆ. ಹಾಂ, ನನಗೆ ಕೆಲಸ ಇದೆ, ಬರಲಾ? ಹೋಗ್ತಾ ಇದ್ದೀರಾ? ಬಾಯ್ ಬಾಯ್. ನಿಜವಾಗ್ಲೂ ಹೋಗ್ತಾ ಇದ್ದೀರಾ? ಬಾಯ್.
ಓಕೆ, ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತೆ, ಹೋಗಲಿ ಪಾಪ ಹೆಣ್ಮಕ್ಳಲ್ವಾ, ನೋ ಪ್ರಾಬ್ಲಮ್, ಹೆಣ್ಮಕ್ಳಿಗೆ ಯಾವತ್ತೂ ನೋ ಅಂತ ಹೇಳ್ಬಾರ್ದು. ಓಕೆ, ಸೊ ಇದನ್ನು ಈ ಥರ ರೋಲ್ ಮಾಡ್ಕೋಬೇಕಾದ್ರನ್ನ ಸೊ ಕ್ಲೀನಾಗಿ 2 ಸೈಡು ಸ್ವಲ್ಪ ಬಿಸಿ ಆದಮೇಲೆ ಸೊ ಚಪಾತಿನ ಎತ್ಕೊಂಡು ಈ ಕಡೆ, ಸೊ ಚಪಾತಿನ ಎತ್ಕೊಂಡಿದ್ದನ್ನು ಸೊ ಈಗ ಸ್ಟಫ್ ಮಾಡ್ಕೊಂಡಿದ್ದನ್ನು ಸ್ಟಫ್ ಮಾಡೋದಕ್ಕೂ ಮುಂಚೆ ಸೊ ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದೆ ಅಂತ. ಸೊ ಆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಮೈನೇಸೇನೆ ಅದು. ಸೊ ಈ ಮೈನೇಸ್ನ ಕೂಡ ಸ್ವಲ್ಪ ಮೇಲ್ಗಡೆ ಹಾಕೋಣ, ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಮೈನೇಸ್ ಸ್ಪ್ರೆಡ್ ಆದಮೇಲೆ ಸೊ ಕೆಚಪ್ ಇದೆಯಲ್ಲ, ಸೊ ನಾರ್ಮಲ್ ಮೆಕ್ಸಿಕನಲ್ಲಿ ಹೋದರೆ ಒಂದು ಬೀನ್ ಸಾಸ್ ಅಂತ ಬರುತ್ತೆ. ಸೊ ಬೀನ್ ಸಾಸ್ನ ಸ್ಪ್ರೆಡ್ ಮಾಡ್ತಾರೆ. ಸೊ ಯಾಕೆ ದೇಸಿ ಸ್ಟೈಲ್ ಅಲ್ವಾ, ನಾಟಿ ಸ್ಟೈಲು, ಸೊ ಅದಕ್ಕೋಸ್ಕರ ಈ ಒಂದು ಕೆಚಪ್ನ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಬೇಕಂದರೆ ನೀವು ಸ್ವೀಟ್ ಚಟ್ನಿ ಕೂಡ ಹಾಕೋಬೋದು, ಚಾಟ್ ಟೈಪಲ್ಲಿ ಬೇಕಂದರೆ, ಅಥವಾ ಈ ಒಂದು ಮಿಂಟ್ ಚಟ್ನಿ ಇರುತ್ತಲ್ಲ ಸೊ ಅದನ್ನು ಕೂಡ ಹಾಕೋಬೋದು. ಓಕೆ, ಸೊ ಕ್ಲೀನಾಗಿ ಸ್ಪ್ರೆಡ್ ಮಾಡಿರೋದ್ರನ್ನ ಸೊ ಈಗ ನಾವು ಆಗಲೇ ಮಸಾಲ ಏನು ಮಾಡಿ ಇಟ್ಕೊಂಡಿದ್ದೀವಿ, ಸೇಮ್ ಸ್ವಲ್ಪ ಆಲೂಗಡ್ಡೆ ಮಸಾಲ ಥರ ಕಾಣಿಸೋದಲ್ಲ. ಸೊ ಇದನ್ನು ಸೊ ಸೆಂಟ್ರಲ್ಲಿ ಹಾಕೊಳ್ಳೋಣ. ಸೊ ಚೀಸು ಹಾಕ್ತಾರೆ. ಸೊ ಎಲ್ಲರ ಮನೆಯಲ್ಲೂ ಚೀಸ್ ಇರೋದಿಲ್ಲ. ಸೊ ಇನ್ ಕೇಸ್ ಆಪ್ಷನಲ್ಸ್ ಚೀಸ್ ಏನಾದರೂ ಬೇಕಂದರೆ ಒಂದು ಪನ್ನೀರ್ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ಪನ್ನೀರ್ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಬೇರೆ ಯಾವುದನ್ನ ಚೀಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನೀಗ ಸೊ ಟೈಟಾಗಿ ರೋಲ್ ಮಾಡ್ಕೋಬೇಕಾಗುತ್ತೆ ಇದನ್ನು ಸೇಮ್. ಓಕೆ, ಸೊ ಮೇಲ್ಗಡೆ ಒಂದು ಫೋಲ್ಡು ಪ್ಲಸ್ ಸೈಡಲ್ಲಿ ಒಂದು ಫೋಲ್ಡು. ಸೊ ಫೋಲ್ಡ್ ಮಾಡಿ ನೋಡಿ ಈ ಥರ. ಈ ಥರ ಫೋಲ್ಡ್ ಮಾಡ್ಕೋಬೇಕು ಇದನ್ನು ನೋಡಿ, ಕ್ಲೀನಾಗಿ ಪ್ಯಾಕ್ ಆಗಿದೆ. ಸೊ ಇದಾದಮೇಲೆ ಇದನ್ನು ತವ ಮೇಲೆ ಕೂಡ ಇನ್ನೊಂದ್ಸರಿ ಸೇರ್ ಮಾಡಬೇಕು. ಸೊ ಏನು ನಾವು ರೋಲ್ ಮಾಡ್ಕೊಂಡಿದ್ವಿ ಸೊ ಅದನ್ನು 2 ಸೈಡನ್ನು ಸೇರ್ ಮಾಡ್ಕೊಳ್ಳೋಣ. ನಾವೇನು ಸೇರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ತೆಗೆದಿಟ್ಕೊಂಡು ನೋಡಿ, ಎಲ್ಲ ಸೈಡನ್ನು ಕ್ಲೀನಾಗಿ ಕಲರ್ ಬಂದಿದೆ ಇದು. ಓಕೆ, ಇದನ್ನೀಗ ಸೊ 1/2 ಕಟ್ ಮಾಡ್ಕೊಳ್ಳೋಣ. ಈಗ ಮೆಕ್ಸಿಕನ್ ಬುರಾಟಾ ರೋಲ್ ರೆಡಿ ಆಗಿದೆ ವಿತ್ ನಾಟಿ ಸ್ಟೈಲ್. ಓಕೆ, ಎಲ್ಲಿದ್ದೀರಾ, ಬನ್ನಿ ಬೇಗ, ನನಗೆ ಗೊತ್ತು ಹೋಗಿರಲ್ಲ ಅಂತ. ರಜಿನಿ ಅವರೇ ಬರ್ತೀರಾ, ರಜಿನಿ ಅವರೇ ಎಲ್ಲಿದ್ದಾರೆ, ಬರ್ತಾನೆ ಇಲ್ಲ, ನನಗೆ ಗೊತ್ತಿತ್ತು ನೋಡಿ, ಹುಡುಗಿರು ಇದೇ ಥರ ಕೈ ಕೊಡೋದು. ಅದಕ್ಕೋಸ್ಕರ ಹೇಳೋದು, ಏನಾದರೂ ಸ್ವಲ್ಪನಾದರೂ ಕಲ್ತ್ಕೊಳ್ಳಿ, ಎಸ್ಪೆಷಲಿ ಹೆಣ್ಮಕ್ಳು ಕೇಳಿಸ್ಕೊಳ್ಳಿ, ನೋಡಿ ಏನು ಸ್ಥಿತಿ ಬಂದಿದೆ ನನಗೆ ಅಂತ. ಅದಕ್ಕೆ ಸ್ವಲ್ಪ ಏನಾದರೂ ಅಡುಗೆ ಕಲ್ತ್ಕೊಂಡಿದ್ರೆ ಏನಾದರೂ ಅಡ್ಜಸ್ಟ್ ಮಾಡ್ಬೋದಲ್ವಾ, ಪರವಾಗಿಲ್ಲ, ಏನು ಬೇಕಾಗಿಲ್ಲ ಬಿಡಿ. ಓಕೆ, ಬುರಾಟಾ ರೋಲ್ ರೆಡಿ ಆಗಿದೆ ವಿತ್ ನಾಟಿ ಸ್ಟೈಲ್. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ಅಷ್ಟೊಂದು ಬ್ರೇಕ್ ತೊಗೊಂಡ್ಬಿಡೋಣ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ ಕೋಕೋ ವಿತ್ ಆಲ್ಮಂಡ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಎಸ್, ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಮತ್ತು ಆಯುರ್ವೇದ ತಜ್ಞೆ ಡಾಕ್ಟರ್ ಗೌರಿ ಅಮ್ಮ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಗೌರಿ ಅಮ್ಮ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನು ಮಾಡ್ತಾ ಇದೀವಮ್ಮ ಇವತ್ತು? ಕರಿಬೇವಿನ ಸೊಪ್ಪಿನ ಎಲೆ ಎಲ್ಲರೂ ಪ್ರತಿನಿತ್ಯ ಬಳಕೆ ಮಾಡ್ತೀವಿ. ಹೌದು. ಆದರೆ ಇವತ್ತು ನಾವು ಅದ್ರ ಚಿಗುರೆಲೆಯಿಂದ ಒಂದು ತಂಬುಳಿ ಮಾಡೋಣ. ಕರಿಬೇವಿನ ಸೊಪ್ಪಿನ ಚಿಗುರೆಲೆಯಿಂದ ತಂಬುಳಿ. ಹೌದು. ಓಕೆ ಅಮ್ಮ, ರತ್ನಗಳ ವಿಷಯಕ್ಕೆ ಬರೋಣ. ಸೊ ನಿನ್ನೆ ನಾವು ಮುತ್ತಿನ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತು ಯಾವ ರತ್ನದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ಓಕೆ, ಇವತ್ತು ಹವಳದ ಬಗ್ಗೆ ಮಾತಾಡೋಣ. ಓಕೆ. ಹವಳ ಕುಜ ಗ್ರಹಕ್ಕೆ ರತ್ನವಾಗಿರ್ತಕ್ಕಂಥದ್ದು. ಕುಜ ಅಂತ ಕೆಲವರು ಹೇಳ್ತಾರೆ, ಅಂಗಾರಕ, ಮಂಗಳ ಇವೆಲ್ಲವೂ ಕೂಡ ಕುಜನಿಗೆ ಸಂಬಂಧಪಟ್ಟಂತ ಹೆಸರುಗಳು. ಈ ಕುಜ ಗ್ರಹಕ್ಕೆ ರತ್ನ ಹವಳ. ಈ ಹವಳವನ್ನ ಕನ್ನಡದಲ್ಲಿ ಹವಳ ಅಂತ ಹೇಳ್ತೀವಿ, ಸಂಸ್ಕೃತದಲ್ಲಿ ಪ್ರವಾಳ ಅಂತ ಕರಿತೀವಿ, ವಿದ್ರುಮ ಅಂತ ಕರಿತೀವಿ, ಅಂಗಾರಕ ಮಣಿ ಅಂತ ಹೇಳ್ತೀವಿ. ಈ ರೀತಿ ಅನೇಕ ಹೆಸರುಗಳಿಂದ ಕರೀತಕ್ಕಂಥದ್ದು. ಹವಳ ಎಲ್ಲರಿಗೂ ಗೊತ್ತಿರುವಂಥದ್ದು. ಪ್ರತಿ ಹೆಂಗಸರು ಕೂಡ ಇದನ್ನ ಕಡ್ಡಾಯವಾಗಿ ಬಳಕೆಯನ್ನ ಮಾಡ್ತಕ್ಕಂಥದ್ದು. ಹೌದು. ಯಾಕೆ ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ಒಂದು ಅಭ್ಯಾಸ ಬಂದಿದೆ. ಹೆಣ್ಣು ಮಕ್ಕಳಿಗೆ ಇದು ಒಂದು ಅದೃಷ್ಟವನ್ನ ತರ್ತಕ್ಕಂತಹ ರತ್ನ ಅಂತ ಹೇಳಿ ಈ ಹವಳವನ್ನ ಪ್ರತಿ ಹೆಂಗಸರು ಕೂಡ ತಮ್ಮ ಮಾಂಗಲ್ಯದ ಜೊತೆಯಲ್ಲಿ ಇದನ್ನ ಧಾರಣೆ ಮಾಡುವಂಥದ್ದು ಅಭ್ಯಾಸದಲ್ಲಿ ಬಂದಿರುವಂಥದ್ದು.
ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಮದುವೆ ಆಗ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಇದು ಹೆಚ್ಚಿನ ಒಂದು ಅದೃಷ್ಟವನ್ನ, ಸಂಪತ್ತನ್ನ ತಂದು ಕೊಡುತ್ತೆ ಅನ್ನೋ ಒಂದು ನಂಬಿಕೆ. ಈ ಹವಳ ಅನ್ನುವಂತಹ ಈ ರತ್ನ ನಮಗೆ ಸಿಕ್ಕುವಂಥದ್ದು ಸಮುದ್ರದಲ್ಲಿ. ಸಮುದ್ರದಲ್ಲಿ ಬಹಳ ಹೇರಳವಾಗಿ ಸಿಕ್ಕತ್ತೆ. ಹಾಗಾದ್ರೆ ಎಲ್ಲಾ ಸಮುದ್ರದಲ್ಲೂ ಸಿಕ್ಕತ್ತಾ? ಇಲ್ಲ. ಕೆಲವೇ ಸಮುದ್ರದಲ್ಲಿ, ಅದು ಒಂದು ನಿರ್ದಿಷ್ಟ ತಾಪಮಾನ ಇರ್ತಕ್ಕಂತಹ ಜಾಗದಲ್ಲಿ ಮಾತ್ರ ಈ ಹವಳ ಸಿಕ್ಕುವಂಥದ್ದು. 900 ಅಡಿಗಳಿಗಿನ್ನ ಕೆಳಭಾಗದಲ್ಲಿ, ಸಮುದ್ರದಲ್ಲಿಯೂ ಕೂಡ 900 ಅಡಿಯಷ್ಟು ಕೆಳಭಾಗದಲ್ಲಿ ಸಿಕ್ಕುವಂಥದ್ದು ಈ ಹವಳ. ಈ ಹವಳವನ್ನ ಆಭರಣಗಳಲ್ಲಿ ಹೆಚ್ಚಾಗಿ ನಾವು ಬಳಕೆಯನ್ನ ಮಾಡುವಂಥದ್ದು ನಮಗೆ ಗೊತ್ತಿರುವಂಥದ್ದು. ಈ ಆಭರಣದಲ್ಲಿ ಯಾಕೆ ಇದನ್ನೆಲ್ಲ 900 ಅಡಿ ಕೆಳಗಾದ್ರೂ ಹೋಗಿ ತಂದಾದ್ರೂ ಆಭರಣ ಮಾಡಿ ಹಾಕೋಬೇಕು ಅನ್ನೋಂಥದ್ದು ಏನು? ಹಾಗಾದ್ರೆ ಆದ್ರೆ ನೋಡಿ, ಮನುಷ್ಯ ಎಷ್ಟು ಬುದ್ಧಿವಂತ ಅಂದ್ರೆ, ತನಗೇನಾದ್ರೂ ಒಳ್ಳೆಯದಾಗತ್ತೆ, ತನಗೆ ಯಾವ್ದು ರೀತಿಯಲ್ಲಾದ್ರೂ ಇದರಿಂದ ಸಹಾಯವಾಗತ್ತೆ ಅಂತಂದ್ರೆ ಎಷ್ಟು ಕಷ್ಟಪಟ್ಟಾದ್ರೂ ಕೂಡ ಅದನ್ನ ಪಡಿತಾನೆ ಅನ್ನಕ್ಕೆ ಇವೇ ಕೆಲವು ಉದಾಹರಣೆಗಳು. ಅಂದ್ರೆ ಎಷ್ಟು ಕಷ್ಟಕರವಾಗಿ ತರುವಂತದ್ದೇ ಆದ್ರೂ ಕೂಡ ಅದನ್ನ ತಗೊಂಡ್ ಬರುವಷ್ಟು ಧೈರ್ಯವನ್ನ, ಸಾಹಸವನ್ನ ಮನುಷ್ಯ ಮೆರಿತಾನೆ. ನೀವು ಹೇಳ್ತಾ ಇದ್ರಿ ಅಮ್ಮ, ಇನ್ನು ಒಬ್ರಿಗೆ ಆಗಿದ್ದು ರತ್ನ ಇನ್ನೊಬ್ರಿಗೆ ಆಗಲ್ಲ ಅಂತ. ಸೊ ನೀವು ಹೇಳ್ದಾಗೆ ಹೆಣ್ಮಕ್ಳು ಎಲ್ಲರೂ ತಾಳಿಯಲ್ಲಿ ಹವಳನ ಬಳಸ್ತಾರೆ. ಸೊ ಅದರಿಂದ ಏನು ಇದಾಗಲ್ವಾ ಅಂತ, ಸಮಸ್ಯೆಗಳಾಗಲ್ವಾ ಅಂತ? ಕೆಲವರಿಗೆ ಆಗತ್ತೆ, ಗೊತ್ತಿರೋದಿಲ್ಲ. ನೋಡಿ, ನಾನು ಈಗ ತಾನೇ ಹೇಳಿದೆ ಅದೃಷ್ಟವನ್ನ ತರುವಂತದ್ದು ಹೆಣ್ಣು ಮಕ್ಕಳಿಗೆ ಅಂತ. ಎಲ್ಲಾ ಹೆಣ್ಣು ಮಕ್ಕಳು ಹಾಗಾದ್ರೆ ಹಾಕೊಂಡವರೆಲ್ಲ ಅದೃಷ್ಟವಂತರಾಗಿ ಚೆನ್ನಾಗಿದ್ದಾರಾ? ಇಲ್ಲ. ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಕೆಲವು ಬೇರೆ ಬೇರೆ ಇದೆ ಆದಂತ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ. ಅದು ಯಾವ್ಯಾವ ಕಾರಣಕ್ಕೆ ಬಂದಿದೆ ಅಂತ ಗೊತ್ತಾಗಿರೋದಿಲ್ಲ. ಹಾಗಾಗಿ ಸುಮ್ಮನೆ ಎಲ್ರಿಗೂ ಹಾಕೊಳ್ಳಿ, ಒಳ್ಳೇದು ಅಂತ ಹೇಳಿದ್ದಾರೆ ಅಂತ ಎಲ್ಲ ಹಾಕೊಂಡ್ಬಿಡೋದಲ್ಲ. ಸ್ವಲ್ಪ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಸರಿಯಾಗಿ ಯಾರು ತಿಳಿದವರಿಂದ ತಿಳ್ಕೊಂಡು ಹಾಕೊಂಡಾಗ ಮಾತ್ರ ನಮಗೆ ಅದರಿಂದ ಪ್ರಯೋಜನ ಆಗ್ತಕ್ಕಂಥದ್ದು. ಆದರೆ ಈ ಹವಳ ಅಥವಾ ಮುತ್ತು, ಅದಕ್ಕೆ ಒಂದು ಎಕ್ಸೆಪ್ಷನ್ ಇದೆ. ಇದನ್ನ ಸಾಧಾರಣವಾಗಿ ತುಂಬಾ ವಿಶೇಷವಾಗಿ ನಾವು ಅದರಿಂದ ಪ್ರಯೋಜನ, ಲಾಭ ಪಡಿಬೇಕು ಅಂದಾಗ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ವಿವರವನ್ನ ತಿಳ್ಕೊಂಡು ಧರಿಸಬೇಕಾಗತ್ತೆ. ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಅದು ಅಸಲಿಯಾಗಿದೆಯಾ ಅನ್ನೋದನ್ನ ತಿಳ್ಕೊಂಡು ಬಳಕೆಯನ್ನ ಮಾಡಬೇಕಾಗತ್ತೆ. ಆದ್ರೆ ನಮಗೆ ಎಲ್ಲವೂ ಅಸಲಿಯಾಗಿ ಸಿಕ್ಕತ್ತೆ ಅಂತನೂ ಹೇಳಕ್ ಆಗೋದಿಲ್ಲ. ಹಾಗಾಗಿ ಕೂಡ ಕೆಲವೊಮ್ಮೆ ಅದರ ತೀವ್ರತೆ ಕೂಡ ಕಡಿಮೆ ಆಗಿರುತ್ತೆ. ಒಳ್ಳೇದಾಗೋದಿದ್ರು ಅದು ಕಡಿಮೆ ಇರುತ್ತೆ, ಕೆಟ್ಟದಾಗೋದಿದ್ರೆ ಅದು ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನ ನಾವು ಬಳಕೆ ಮಾಡಬೇಕಾದಾಗ ಸರಿಯಾಗಿ ಪರಿಶೀಲನೆ ಮಾಡಿ ಶುದ್ಧವಾದಂತಹ ರತ್ನವನ್ನು ಧರಿಸಿದಾಗ ಮಾತ್ರ 100ಕ್ಕೆ 100 ನಮಗೆ ಪ್ರಯೋಜನ ಆಗುವಂಥದ್ದು. ಈ ಹವಳವನ್ನ ಹೆಂಗಸರಿಗೆ ಸಾಧಾರಣವಾಗಿ ಯಾರು ಬೇಕಾದ್ರೂ ಧರಿಸಬಹುದು ಅನ್ನೋದು ಕೂಡ ಒಂದು ಇದೆ. ಅದಕ್ಕೆ ಅಷ್ಟೊಂದು ವಿವರವನ್ನ, ಅದು ಕೂಡ ಈ ಮದುವೆಯ ಸಮಯದಲ್ಲಿ ಇದನ್ನೇನಾದ್ರೂ ಅವರು ಹಾಕೊಂಡಿದ್ದಾದ್ರೆ ಅವರಿಗೆ ಯಾವ ದೋಷವೂ ಕೂಡ ಬರೋದಿಲ್ಲ ಅಂತ. ಹಾಗಾಗಿ ಇದನ್ನ ಮಾಂಗಲ್ಯದ ಜೊತೆಯಲ್ಲಿ ಹಾಕೋದು ಅಭ್ಯಾಸದಲ್ಲಿ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಕರಿಬೇವಿನ ಚಿಗುರೆಲೆಯಿಂದ ಒಂದು ತಂಬುಳಿ ಮಾಡ್ತಾರಂತೆ, ಅದು ಹೇಗಿರುತ್ತೆ, ಅದು ಹೇಗೆ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್, ಕೋಕೋ ವಿತ್ ಆಲ್ಮಂಡ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್, ಕೋಕೋ ವಿತ್ ಆಲ್ಮಂಡ್. ಈ ಸಮ ತಂಬುಳಿಗೆ ಏನೇನು ಬೇಕಮ್ಮ? ಪ್ರಮುಖವಾಗಿ ಬೇಕಾಗಿರೋದು ಕರಿಬೇವಿನ ಚಿಗುರೆಲೆಗಳು, ಓಕೆ, ಮತ್ತೆ ಒಗ್ಗರಣೆಗೆ ಸಾಸಿವೆ, ಇಂಗು, ತೆಂಗಿನಕಾಯಿ ತುರಿ, ಜೀರಿಗೆ, ಮೊಸರು. ಓಕೆ, ಮೊದಲಿಗಮ್ಮ ಬಾಣಲೆ ಇಟ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನ ಕರಿಬೇವಿನ ಸೊಪ್ಪಿನಲ್ಲಿ ಪೋಷಕಾಂಶಗಳು ತುಂಬ ಇದೆ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಇ ಸಮೃದ್ಧವಾಗಿರ್ತಕ್ಕಂಥದ್ದು. ಕಬ್ಬಿಣ ಹೇರಳವಾಗಿದೆ,
ಮತ್ತು ಕ್ಯಾಲ್ಶಿಯಂ ನಮಗೆ ಸಮೃದ್ಧಿಯಾಗಿ ಸಿಕ್ಕುವಂಥದ್ದು, ಫಾಸ್ಫರಸ್ ಇದೆ, ಸಾಕಷ್ಟು ಖನಿಜ ಪದಾರ್ಥಗಳು ಇದರಲ್ಲಿ ಇರುವಂಥದ್ದು. ಹಾಗಾಗಿ ಇದೊಂದು ಅತ್ಯಮೂಲ್ಯವಾದಂತಹ ಸೊಪ್ಪು ಇದು. ಇದನ್ನು ಬರೀ ನಾವು ಪರಿಮಳಕ್ಕಾಗಿ ಉಪಯೋಗಿಸ್ತೀವಿ ಅಂದ್ಕೊಂಡು ಅದನ್ನು ಹಾಕಿ ಆಮೇಲೆ ಅದನ್ನು ತೆಗೆದು ಬಿಸಾಕ್ಬಿಡ್ತೀವಿ. ಆ ರೀತಿ ಮಾಡೋದು ಬೇಡ. ಕರಿಬೇವನ್ನು ಸಂಪೂರ್ಣವಾಗಿ ಹೊಟ್ಟೆಗೆ ಹೋಗೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಈಗ ನಾವು ಮಾಡಿ ತೋರಿಸೋ ರೀತಿಯಲ್ಲಿ ಮಾಡಿದ್ರೆ ಒಂದು ಚೂರು ಕೂಡ ಯಾರಿಗೂ ನಾವು ಕರಿಬೇವಿನ ಸೊಪ್ಪು ಹಾಕಿದ್ದೀವಿ ಅಂತ ಕಾಣಿಸೋದು ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಹೊಟ್ಟೆಗೆ ಸೇರಿಸೋದಕ್ಕೆ ಕೂಡ ಸಹಾಯಕವಾಗುತ್ತೆ. ಇದು ನಾನಾ ರೂಪದಲ್ಲಿ ನಮಗೆ ಆರೋಗ್ಯದ ದೃಷ್ಟಿಯಲ್ಲಿ ಹಿತಕರವಾಗುವಂಥ ಸೊಪ್ಪಿದು. ಇದನ್ನು ಕಡ್ಡಾಯವಾಗಿ ಯಾಕೆ ಪ್ರತಿ ಅಡಿಗೆಯಲ್ಲೂ ಕೂಡ ಇದನ್ನು ಬಳಕೆಯನ್ನು ಮಾಡೋದನ್ನು ಅಭ್ಯಾಸ ಮಾಡಿಸಿದ್ದಾರೆ ಹಿಂದಿನಿಂದ ಅಂತ ಹೇಳಿದ್ರೆ ಇದು ನಮ್ಗೆ ಅಷ್ಟೊಂದು ಪ್ರಯೋಜನಕಾರಿ. ಮುಖ್ಯವಾಗಿ ಪ್ರಮುಖವಾಗಿ ಇದು ಜೀರ್ಣಶಕ್ತಿಯನ್ನು ಉತ್ತಮಪಡಿಸುವಂಥದ್ದು. ಜೀರ್ಣಶಕ್ತಿ ಸ್ವಲ್ಪ ಕುಂಠಿತವಾದರೆ ಅವಾಗಲೇ ನಮಗೆ ಈ ಗ್ಯಾಸ್ಟ್ರಿಕ್ ಇರ್ಬೋದು, ಆಸಿಡಿಕ್ ಇರ್ಬೋದು, ಈ ಪ್ರಾಬ್ಲಮ್ ಎಲ್ಲನೂ ಕೂಡ ಬರ್ತಕ್ಕಂಥದ್ದು. ಹಾಗಾಗಿ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ನಡಿಬೇಕು. ಅದಕ್ಕೆ ಪ್ರತಿನಿತ್ಯ ನಾವು ತಿನ್ನುವ ಆಹಾರದಲ್ಲಿ ಕರಿಬೇವಿನ ಸೊಪ್ಪು ಕಡ್ಡಾಯವಾಗಿ ನಾವು ಬಳಕೆಯನ್ನು ಮಾಡಿಕೊಳ್ಬೇಕು. ಮತ್ತು ಲಿವರ್ ಫಂಕ್ಷನ್ ತುಂಬ ಚೆನ್ನಾಗಾಗುತ್ತೆ. ಕರಿಬೇವನ್ನು ಚೆನ್ನಾಗಿ ಉಪಯೋಗಿಸ್ತಾ ಇದ್ದರೆ ಲಿವರ್ ಸಮಸ್ಯೆಗಳು ಬರೋದಿಲ್ಲ. ಮಧುಮೇಹಿಗಳಿಗೆ ಕೂಡ ಇದು ತುಂಬ ಉಪಯೋಗ ಆಗ್ತಕ್ಕಂಥ ಒಂದು ಸೊಪ್ಪು. ಅವರು ಇದನ್ನು ಬೆಳಗಾಗೆದ್ದು ಪ್ರತಿನಿತ್ಯದಲ್ಲಿ 1-2 ಲೈನಷ್ಟು ಇದನ್ನು ಕರಿಬೇವಿನ ಸೊಪ್ಪನ್ನು ಅವರು ಸೇವನೆ ಮಾಡೋದನ್ನು ಅಭ್ಯಾಸದಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ತುಂಬಾ ಸಹಾಯ ಆಗುತ್ತೆ. ಮತ್ತು ಇಷ್ಟೊಂದು ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ತೀವಲ್ಲ, ಇಷ್ಟೆಲ್ಲ ಉಪಯೋಗಿಸಿದ್ರು ಕೂಡ ನಮ್ಗೆ ಎಷ್ಟೊಂದು ಸಮಸ್ಯೆಗಳು ಬರ್ತಾನೆ ಇರುತ್ತವೆ. ಯಾಕೆ ಈ ರೀತಿ ಸಮಸ್ಯೆಗಳು ಬರುತ್ತೆ? ನೋಡಿ, ಕರಿಬೇವಿನ ಸೊಪ್ಪು ಇವಾಗ ಬೇರೆ ಯಾವ್ಯಾವುದೋ ಸೊಪ್ಪುಗಳೆಲ್ಲನೂ ಕರಿಬೇವಿನ ಸೊಪ್ಪಿನ ರೂಪದಲ್ಲಿ ಬಂದಿದೆ. ಕೆಲವು ಸೊಪ್ಪು ನಮಗೆ ಮಾರುಕಟ್ಟೆಯಲ್ಲಿ ಸಿಕ್ಕತ್ತೆ. ಅದನ್ನು ನೀವು ಕೈಯಲ್ಲಿ ಹಿಂಗೆ ಹಿಸಕ್ಬಿಟ್ಟು ಮೂಗತ್ರ ವಾಸನೆ ಇಟ್ಕೊಳ್ಳಿ, ಮಾವಿನ ಎಲೆಯ ವಾಸನೆ ಬರುತ್ತೆ. ಈ ಸೊಪ್ಪನ್ನ ನಾವು ತರಬೇಕಾದ್ರೂ ಕೂಡ ಸರಿಯಾಗಿ ನೋಡಿ ತರಬೇಕು. ಹಾಗಾಗಿ ನಾವು ಸರಿಯಾದ ಪದಾರ್ಥವನ್ನು ಬಳಕೆ ಮಾಡಿದಾಗ ಅದರಿಂದ ನಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದಾಗ ಈ ರೀತಿ ನಾವು ಏನೇನೋ ಕಲಬೆರಕೆ ಎಲ್ಲ ಮಾಡಿ ಸೇವನೆ ಮಾಡೋದ್ರಿಂದ ಅದರಿಂದ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಹಾಯ ಸಿಕ್ಕೋದಿಲ್ಲ. ಜೀರಿಗೆ ಹಾಕ್ಕೊಳ್ಳೋಣ. ಇದು ಹೃದಯದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಕರಿಬೇವು ಸಹಾಯ ಮಾಡುತ್ತೆ. ಮತ್ತು ಈ ರೂಪದಲ್ಲಿ ನಾವು ಜೀರಿಗೆ, ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕೋ ಈ ಪದಾರ್ಥಗಳ ತಂಬುಳಿ ಮಾಡ್ತೀವಲ್ಲ, ಈ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಪಿತ್ತದ ಅಂಶ ನಮಗೆ ಶರೀರದಲ್ಲಿ ಅವಾಗವಾಗ ಪಿತ್ತದ ಅಂಶ ಜಾಸ್ತಿ ಪ್ರತಿಯೊಬ್ಬರಿಗೂ ಆಗ್ತಾ ಇರುತ್ತೆ. ಯಾಕೆಂದರೆ ನಾವು ತಿನ್ನುವಂಥ ಪದಾರ್ಥಗಳು, ಉಪಯೋಗಿಸುವಂಥ ಎಣ್ಣೆ ಇವೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಆ ಅಂಶವನ್ನು ಇದು ತಗ್ಗಿಸುತ್ತೆ. ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳೋಣ. ರೆಡಿ ಇದೆ, ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಬೆಳಗ್ಗೆ ಹೊತ್ತು ಅದನ್ನ ಹಾಗೆ ತಿನ್ಬೇಕು ಅಂತ ಹಿಂದೆ ಸುಮಾರು ಸರಿ ಹೇಳಿದಿರ. ಸೊ ಬೊಜ್ಜನ್ನ ಕರಗಿಸೋದಕ್ಕೂ ಇದು ಸಹಾಯ ಮಾಡುತ್ತೆ. ಇನ್ಯಾವ ರೀತಿ ಎಲ್ಲ ತಿನ್ಬೋದಮ್ಮ ಇದನ್ನ? ಈ ತರ ತಂಬುಳಿ, ರಸ ತೆಗೆದ್ಬಿಟ್ಟು ಮಿಕ್ಸಿ ಮಾಡಿ ನೀವು ರಸ ಮಾಡಿ ಶೋಧಿಸ್ಕೊಂಡು ಆ ರಸನ ಹಾಗೆ ಸೇವನೆ ಮಾಡ್ಬೋದು. ಅಥವಾ ಸ್ವಲ್ಪ ಜೇನುತುಪ್ಪ ಬೆರೆಸಿ ಅದನ್ನು ಮಧುಮೇಹಿಗಳು ಆ ರೀತಿ ತೆಗೆದುಕೊಂಡ್ರೆ ಅವರಿಗೆ ತುಂಬ ಸಹಾಯ ಆಗುತ್ತೆ. ಮತ್ತು ಕರಿಬೇವಿನ ಸೊಪ್ಪು ಈ ಕೂದಲು ಚಿಕ್ಕ ವಯಸ್ಸಿನಲ್ಲೇ ಇವಾಗ ಎಲ್ರಿಗೂ ತುಂಬ ಬೇಗ ಬೆಳ್ಳಗಾಗ್ತಾ ಇದೆ. ಅದನ್ನು ಸಾಮಾನ್ಯ ಕೇಳ್ತಾನೆ ಇರ್ತಾರೆ, ನಮಗೆ ಬೇಗ ಬೆಳ್ಳಗಾಗ್ಬಿಡ್ತಾ ಇದೆ. ಮಕ್ಕಳು 12 ವರ್ಷ 13 ವರ್ಷ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಕೂದಲು ಬೆಳ್ಳಗಾಗ್ತಾ ಇದೆ. ಈ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಯಥೇಚ್ಛವಾಗಿ ತಂದು ಚೆನ್ನಾಗಿ ನೈಸಿಗೆ ಪೇಸ್ಟ್ ಥರ ರುಬ್ಬಿಕೊಂಡು ತಲೆಗೆಲ್ಲ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತಾ ಬಂದರೆ, ವಾರಕ್ಕೊಂದು ಬಾರಿ ಮಾಡ್ತಾ ಬಂದರೂ ಸಾಕು, ಕೂದಲು ಬೆಳ್ಳಗಾಗ್ತಾ ಇರೋದು ನಿಲ್ಲುತ್ತೆ. ಮತ್ತು
ಅದು ಹೆಚ್ಚು ಕೂದಲುಗಳು ಬೇಗ 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 ಬೆಳ್ಳಗಾಗೋದು ನಿಲ್ಲತ್ತೆ. ಆಗಿರೋ ಬಿಳಿ ಕೂದಲು ಕೂಡ ಕಪ್ಪಾಗಕ್ಕೆ ಕೂಡ ಸಾಧ್ಯತೆ ಇದೆ. ಮತ್ತೆ ಕೂದಲು ಹೇರಳವಾಗಿ ಬೆಳೆಯುತ್ತೆ, ಕಪ್ಪಾಗಿರುತ್ತೆ. ಹಾಗಾಗಿ ತುಂಬಾನೇ ಪ್ರಯೋಜನಕಾರಿಯಾಗಿರುವಂಥದ್ದು. ಏನು ನಮ್ಗೆ ಅಂತಹ ಖರ್ಚು ಏನು ಬರೋದಿಲ್ಲ. ಈ ಕರಿಬೇವಿನ ಸೊಪ್ಪನ್ನ ವಾರದಲ್ಲಿ ಒಮ್ಮೆ ಇದನ್ನ ನಾವು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. ಆ ಬುಡನ ಬಹಳ ಸ್ಟ್ರಾಂಗ್ ಮಾಡುತ್ತೆ. ಇದು ಕೂದಲಿನ ಬುಡನ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಏನೇನೋ ತಂದು ಹಚ್ಚೋದಕ್ಕಿಂತ ನಮ್ಮ ಪರಿಸರದಲ್ಲಿರುವಂಥ ಎಲೆಗಳನ್ನು ಉಪಯೋಗಿಸ್ಕೊಂಡ್ರೆ ಸಾಕು ಕೂದಲನ್ನು ಸಮೃದ್ಧಿಯಾಗಿ ಬೆಳೆಸ್ಕೊಳ್ಬಹುದು. ಸಾಸಿವೆ ಒಗ್ಗರಣೆ ಹಾಕೋಣ. ಆಮೇಲೆ ಕಣ್ಣಿನ ದೃಷ್ಟಿಗೆ ಇದು ತುಂಬ ಹಿತಕರವಾದದ್ದು. ವಿಟಮಿನ್ ಎ ಸಮೃದ್ಧವಾಗಿರುತ್ತೆ. ಹೊಟ್ಟೆಗೆ ಸೇವನೆ ಮಾಡೋದ್ರಿಂದನೂ ಸಹಾಯ ಆಗುತ್ತೆ. ಜೊತೆಗೆ ಕಣ್ಣಿಗೆ ನೇರವಾಗಿ 2 ಹನಿಯಷ್ಟು ಕಣ್ಣಿಗೆ ಇದರ ರಸವನ್ನು ಹಾಕ್ಕೊಳ್ಳೋದ್ರಿಂದನೂ ಕೂಡ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಇಂಗು ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರವಾಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಸಾಕಷ್ಟು ರೂಪದಲ್ಲಿ ನಮಗೆ ಕರಿಬೇವಿನ ಸೊಪ್ಪು ಪ್ರಯೋಜನಕಾರಿ. ಇನ್ನು ಬೌಲ್ ರೆಡಿಯಾಗಿದೆ. ಮಾಡೋದು ಕಷ್ಟ ಇಲ್ಲ, ಖರ್ಚು ಕಡಿಮೆ, ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಬಹಳನೇ ಉತ್ತಮವಾದಂಥದ್ದು. ಹಾಗಾಗಿ ಈ ರೀತಿ ಈ ವಾರದಲ್ಲಿ ನಾವು ಮಾಡಿ ತೋರಿಸುವಂಥ ಎಲ್ಲ ತಂಬುಳಿನೂ ಕೂಡ ಬಹಳ ಶ್ರೇಷ್ಠ ಮಟ್ಟದ ಆಹಾರ. ಗೊತ್ತಾಯ್ತಾ? ಬಹಳ ಸುಲಭವಾಗಿ ಕಾಣುತ್ತೆ, ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯದು. ಕರಿಬೇವಿನ ಚಿಗುರೆಲೆ ತಂಬುಳಿ ರೆಡಿ. ಥ್ಯಾಂಕ್ ಯು ಅಮ್ಮ. ಓಕೆ ಅಮ್ಮ, ಟೇಸ್ಟ್ ಮಾಡೋಣ. ತುಂಬ ರುಚಿಯಾಗಿದೆ, ತುಂಬ ಹಾಯಾಗಿದೆ. ಹೌದು, ಆ ಫ್ಲೇವರು ಸಕ್ಕದಾಗಿ ಬರ್ತಾ ಇದೆ, ಆ ಕರಿಬೇವಿನ ಫ್ಲೇವರು. ಹೌದು, ಮತ್ತು ಗೊತ್ತಾಗಲ್ಲ. ಸೊ ವಾರಕ್ಕೊಂದ್ಸರಿ ಸ್ವಲ್ಪ ಹಾಕ್ದಂಗಿರುತ್ತೆ ಅಷ್ಟೇ. ಸೊ ಯಾಕಂದರೆ ಅದನ್ನು ಹಾಗೇ ತಿನ್ನೋದಕ್ಕಿಂತ ಕೆಲವ್ರಿಗೆ ತುಂಬ ಅದು ಹಿಂಸೆ ಅನ್ಸುತ್ತೆ ಹಾಗೆ ತಿನ್ನೋದು, ತಿನ್ನಲ್ಲ ಕೆಲವರು. ಸೊ ಈ ಥರ ಮಾಡ್ಕೊಂಡು ತಿಂದರೆ ಪೂರ್ಣ ಪ್ರಮಾಣದಲ್ಲಿ ಶರೀರ ಸೇರುತ್ತೆ. ಹೌದು, ಈ ಥರ ಮಾಡೋದ್ರಿಂದ. ಹೌದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇವತ್ತು ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ಒಂದು ತಂಬುಳಿ ಕೂಡ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀರಮ್ಮ. ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕರಿಬೇವಿನ ಚಿಗುರೆಲೆಯಿಂದ ಒಂದು ತಂಬುಳಿ ಮಾಡಿದ್ರು, ತುಂಬಾ ರುಚಿಯಾಗಿತ್ತು. ಸೊ ಆರೋಗ್ಯಕ್ಕೂ ಸಾಕಷ್ಟು ಸಹಾಯ ಮಾಡುತ್ತೆ ಅಂತ ಗೌರಿಯಮ್ಮ ತಿಳಿಸ್ಕೊಡ್ತಾ ಇದ್ರು. ಸೊ ಈಗ ನೆಕ್ಸ್ಟ್ ಯಾರು ಬರ್ತಾರೆ, ಅವ್ರು ನಮಗೋಸ್ಕರ ಯಾವ ಒಂದು ಸ್ಪೆಷಲ್ ಡೆಲಿಕಸಿ ಮಾಡ್ತಾರೆ, ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಎಸ್, ಸೋನಿಕಾ ಅಂತ ಬಂದಿದ್ದಾರೆ. ಅವರು ಇಂಜಿನಿಯರಿಂಗ್ ಮಾಡ್ತಿದ್ದಾರಂತೆ, ಬಟ್ ಏನು ಕುಕಿಂಗ್ ಮಾಡ್ತಾರೆ ಅವ್ರನ್ನೇ ಕೇಳಿ ತಿಳ್ಕೊಬೇಕು. ನನಗೇನೋ ಡೌಟ್ ಅನಿಸ್ತಾ ಇದೆ. ನೋಡೋಣ ಬನ್ನಿ, ಅವನ್ನೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸೋನಿಕಾ. ಹಾಯ್. ನನಗೆ ನಿಮ್ಮನ್ನು ನೋಡಿದ್ರೆ ಡೌಟು, ಮನೇಲಿ ಅಡುಗೆ ಮಾಡ್ತೀರಾ ಇಲ್ಲ ಸುಮ್ಮನೆ? ಮಾಡ್ತೀನಿ. ಖಂಡಿತ? ಹೌದೌದು, ಪ್ರಾಮಿಸ್? ಪ್ರಾಮಿಸ್. ಓಕೆ. ಸೊ ಹೆಂಗೆ ಇದು ಕುಕಿಂಗ್ ಪ್ಯಾಷನ್ ನಿಮಗೆ? ನನಗೆ ಚಿಕ್ಕ ವಯಸ್ಸಿಂದಾನು ಅಷ್ಟೇ ಕುಕಿಂಗ್ ಅಂದ್ರೆ ಜಾಸ್ತಿ ಇಷ್ಟ. ಮಮ್ಮಿ ಏನಾದ್ರು ಮಾಡ್ತಾ ಇದ್ರೆ ಹೋಗಿ ನೋಡೋದು, ಅವ್ರಿಗೆ ಹೆಲ್ಪ್ ಮಾಡೋದು, ಡಿಫ್ರೆಂಟ್ ವೆರೈಟೀಸ್ ಟ್ರೈ ಮಾಡ್ತಾ ಇರೋದು ಅವಾಗಿಂದ ಬಂದಿದೆ. ಓಕೆ, ವೆರಿ ನೈಸ್. ರೀಸೆಂಟಾಗಿ ಯಾವ ಡಿಶ್ ಟ್ರೈ ಮಾಡಿದ್ರಿ? ನಾನು ರೀಸೆಂಟ್ ಅಂದರೆ ಇದೇ ಥರ ಅಂತ ಏನು ಟ್ರೈ ಮಾಡೋದಿಲ್ಲ. ಯಾವ್ದು ತಲೆಯಲ್ಲಿ ಹೊಡ್ತೋ ಅದನ್ನೆಲ್ಲ ಸುಮ್ಮನೆ ಎಲ್ಲ ಹಾಕಿ ಏನೇನಾಗುತ್ತೋ ಅದು ಮಾಡೋದು ಅಷ್ಟೇ. ಓಕೆ, ಎಲ್ಲಿರೋದು ನೀವು? ನಾವು ಕುಳ್ಳಪ್ಪ ಸರ್ಕಲ್, ಕಮ್ಮನಹಳ್ಳಿ. ಓಕೆ, ಯಾವ ಕಾಲೇಜ್ ನೀವು? MVJ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ವೆರಿ ನೈಸ್. ಸೊ ನಿಮ್ಮ ಫೇವ್ರೆಟ್ ಡಿಶ್ ಯಾವುದು?
ನನ್ನ ಫೇವ್ರೆಟ್ ಬಿರಿಯಾನಿ. ಬಿರಿಯಾನಿ, ಹೌದು. ಸೇಮ್ ಪಿಚ್. ವೆಜ್ ಬಿರಿಯಾನಿನ ನಾನ್ ವೆಜ್? ನಾನ್ ವೆಜ್. ನಾನ್ ವೆಜ್, ಎಸ್. ಓಕೆ, ಸೊ ಏನು ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ನಾನು ಮಶ್ರೂಮ್ ಚೀಸ್ ಪಾಸ್ತಾ ಮಾಡ್ತಾ ಇದ್ದೀನಿ. ಮಶ್ರೂಮ್ ಚೀಸ್ ಪಾಸ್ತಾ. ಹೌದು. ಓಕೆ, ಇದು ಇಟಾಲಿಯನ್ ಡಿಶ್. Italian. ಸೊ ಎಲ್ಲಿಂದ ಕಲ್ತ್ರಿ ಇದು? ಇದು ನನ್ನ ಓನ್ ರೆಸಿಪಿ. ಓನ್ ರೆಸಿಪಿ? ಹೌದು. ಓಕೆ, ವೆರಿ ನೈಸ್. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳಿ. ನಾನು ಮ್ಯಾಕ್ರೋನಿ ತಗೊಂಡಿದ್ದೀನಿ. Okay. ಒಂದು ಅರ್ಧ ಕಪ್ ಸಾಕು ಇದಕ್ಕೆ. ಆಮೇಲೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್. ನಾನು ಇದರಲ್ಲಿ ಮಶ್ರೂಮ್ ಮತ್ತು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಓಕೆ. ಆಮೇಲೆ ಗಾರ್ಲಿಕ್, ಚೀಸ್, ಚಿಲ್ಲಿ ಫ್ಲೇಕ್ಸ್, ಓಕೆ. ಆಲಿವ್ಸ್, ಬಟರ್, ಆರಿಗ್ಯಾನೋ, ಪೆಪ್ಪರ್. ಎಸ್ ಸರ್. ಓಕೆ, ಫಸ್ಟ್ಗೆ ಏನು ಮಾಡ್ತೀರಾ? ಪ್ಯಾನ್ ಇಟ್ಟು. ಓಕೆ. ಪ್ಯಾನ್ ಬೇಕಾ ಇದು ಬೇಕಾ? ಬಾಣಲಿನೇ ಕೊಡಿ. ಇದಕ್ಕೆ ಬಟರ್ ಹಾಕಬೇಕು. ಇಟಾಲಿಯನ್ ಫುಡ್ ಇಷ್ಟ ಆಗುತ್ತಾ? ಜಾಸ್ತಿನೇ ಇಷ್ಟ. ಹೌದಾ? ಹೌದು. ಒಂದು 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂಚೂರು ಗಾರ್ಲಿಕ್ ಸೌಟ್ ಬೇಕು ಸ್ವಲ್ಪ. ಏನು ಇಂಜಿನಿಯರಿಂಗ್ ತೊಗೊಂಡಿರೋದು ನೀವು? ನಾನು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ. ಒಂದು ಸ್ವಲ್ಪ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಫಸ್ಟ್ ಇಯರಾ ಸೆಕೆಂಡ್ ಇಯರ್? ನಾನು ಇವಾಗ ಫೈನಲ್ ಇಯರ್. ಫೈನಲ್ ಇಯರ್. ಮೈದಾ ಹಿಟ್ಟು ಇದಾ? ಇದೆ. ಬಿಗ್ನಿಂಗಲ್ಲೇ ಮೈದಾ ಹಿಟ್ಟು ಹಾಕಿ? ಹೌದು. ಯಾಕೆ ಅಂತ? ಇದು ಸಾಸ್ ಬರಬೇಕು, ಸ್ವಲ್ಪ ತಿಕ್ ಆಗಬೇಕು ಅಂದರೆ ಸ್ವಲ್ಪ Okay. ಮೈದಾ ಹಿಟ್ಟು ಹಾಕಬೇಕು. ಏನು ಹಾಬೀಸ್ ಸೋನಿಕಾ? ನಾನು ಸ್ಕೂಲಲ್ಲಿ ಇರುವಾಗ ಜಾಸ್ತಿ ಸ್ಪೋರ್ಟ್ಸಲ್ಲೇ ಇದ್ದಿತ್ತು. ಓಕೆ. ಅದು ಬಿಟ್ಟರೆ ಡಾನ್ಸ್ ಮಾಡ್ತಾ ಇದ್ದೆ. ಓಕೆ. ಇಲ್ಲಾಂದರೆ ಕುಕಿಂಗ್ ಅಷ್ಟೇ. ಯಾವ ಥರ ಸ್ಪೋರ್ಟ್ಸ್ ಇಷ್ಟ ಆಗುತ್ತೆ? ನಾನು ಜಾಸ್ತಿ ಇದ್ದಿದ್ದು ಅಥ್ಲೆಟಿಕ್ಸ್ ಮತ್ತು ಥ್ರೋ ಬಾಲಲ್ಲಿ. ಹೌದಾ? ಈಗ ಬಿಟ್ಬಿಟ್ಟಿದ್ದೀರಾ? ಈಗ ಬಿಟ್ಬಿಟ್ಟಿದ್ದೀನಿ. ಓಕೆ. ಸ್ವಲ್ಪ ಹಾಲು ಬೇಕು. ಇದು ಕಾಯಿಸ್ಕೊಂಡಿರೋ? ಇಲ್ಲ ಹಾಗೆ ಟೋಂಟ್ ಮಿಲ್ಕ್. ಓಕೆ. ಹಸಿ ಹಾಲು? ಹಸಿ ಹಾಲು ಒಂದು 3/4 ಕಪ್ ಸಾಕು. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಟ್ರಾವೆಲಿಂಗೇ ಜಾಸ್ತಿ ಟೈಮ್ ತಗೊಳುತ್ತೆ. ಬೆಳಗ್ಗೆ ಒಂದು 6:30 ಬಿಟ್ಟರೆ ಬರೋದು 6 ಗಂಟೆ ಆಗುತ್ತೆ. ಸೊ 12 hours ಅಲ್ಲೇ. ಓಕೆ. ಬಂದು ಇನ್ನೇನು ಟಿ ವಿ ನೋಡೋದು, ಏನಾದರೂ ಇದ್ರೆ ಓದೋದು, ಬರೆಯೋದು, ಅಸೈನ್ಮೆಂಟ್ ಮಾಡೋದು, ಇಲ್ಲ ಹಂಗೆ ಊಟ ಮಾಡ್ಕೊಂಡು ಮಲಗೋದು. ವೀಕೆಂಡ್ಸ್ ಎಲ್ಲಾದರೂ ಹೋಗ್ತೀರಾ ಫ್ರೆಂಡ್ಸ್? ವೀಕೆಂಡ್ಸ್ ಫ್ರೆಂಡ್ಸ್ ಜೊತೆ ಹೋಗ್ತಾರೆ. ಫ್ರೆಂಡ್ಸ್ ಇದ್ದಾರಾ? ಹೌದು. ಎಲ್ಲೋ ಹೋಗ್ತೀರಾ ಜಾಸ್ತಿ ಹೋದ್ರೆ? ಜಾಸ್ತಿ ಊಟ ಮಾಡೋಕ್ಕೆ ಹೋಗೋದು. ಓಕೆ. ಅಡ್ಡ ಅಂತ ಯಾವುದಿದೆ? ಅಂದರೆ ಇಂದಿರಾನಗರ. ಇಂದಿರಾನಗರ. ಈಗ ಸ್ವಲ್ಪ ಸಾಲ್ಟ್ ಹಾಕೋಣ. ಓಕೆ. ಸೊ ಇದಕ್ಕೆ ಮ್ಯಾಕ್ರೋನಿಗೇನು ನೀವು ಉಪ್ಪು ಹಾಕಿ ಬೇಯಿಸ್ಕೊಂಡು? ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಂಡಿರೋದು. ಇದು 1 ಟೇಬಲ್ ಸ್ಪೂನ್ ಉಪ್ಪು ಬೇಕಾಗುತ್ತೆ ಇದಕ್ಕೆ. ಓಕೆ. ಡಾನ್ಸು ಕಲ್ತಿದ್ದೀನಿ ಅಂತ ಹೇಳಿದ್ರಲ್ಲ? ಹೌದು. ಯಾವುದು ಕಲ್ತಿದ್ದೀನಿ? ವೆಸ್ಟರ್ನ್ ಡಾನ್ಸ್. ವೆಸ್ಟರ್ನ್. ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಬೇಕು ಈಗ. ಪೆಪ್ಪರ್ ಪೌಡರ್. ಯಾರ್ಯಾರು ಇದ್ದೀರಾ ಮನೆಯಲ್ಲಿ ಸೋನಿಕಾ? ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಅಕ್ಕಗೆ ಮದುವೆ ಆಗಿದೆ. ಓಕೆ. ಈಗ ಒಂಚೂರು ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ಪಾಕಶಾಲೆ ನೋಡ್ತೀರಾ? ನೋಡ್ತಾ ಇರ್ತೀನಿ, ಟೈಮ್ ಸಿಕ್ಕಿದಾಗೆಲ್ಲ ಹಾಕದೆ. ಯೂಶ್ವಲಿ ನಾನು ಮನೇಲಿ ಇರೋದಿಲ್ಲ. ಓಕೆ. ಸೊ ಹಾಗೆ ಸ್ವಲ್ಪ ನೀರು ಹಾಕ್ಬೇಕು. ಫೈನಲ್ ಇಯರ್ ಆದಮೇಲೆ ಈಗ ನೆಕ್ಸ್ಟು ಏನು ಮಾಡಬೇಕು? ನೆಕ್ಸ್ಟ್ GRE ಬರೀಬೇಕು ಅಂದ್ಕೊಂಡಿದ್ದೀನಿ. ಓಕೆ. ಅಬ್ರಾಡಲ್ಲಿ MS ಮಾಡೋಣ ಅಂತ. ಸ್ವಲ್ಪ ಇದು ಬೇಕು. ಏನು ಬೇಕು? ಕಾರ್ನ್ ಮತ್ತು ಮಶ್ರೂಮ್. ಓಕೆ. ಇದನ್ನು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿದ್ದೀರಾ? ಮಶ್ರೂಮ್ ಮತ್ತು ಕಾರ್ನ್ನ ಬೇಯಿಸ್ಕೊಂಡಿದ್ದೀರಾ? ಪೆಪ್ಪರ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸಲ್ವಾ ನಿಮಗೆ? ಈಗ ಅನ್ಸುತ್ತೆ. ಅದು ಒಂದ್ಸತಿ ಮ್ಯಾಕ್ರೋನಿ ಹಾಕಿದ ತಕ್ಷಣ ಸ್ವಲ್ಪ ಕಮ್ಮಿ ಆಗುತ್ತೆ. ಆಗುತ್ತೆ. ಓಕೆ. ಆರಿಗ್ಯಾನೋ ಇದೆಯಲ್ಲ ಅದು.
ಚೀಸ್ ಇದೆಯಲ್ಲ ಚೀಸ್ ಗ್ರೇಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಓಕೆ. ಇದು ಹಾಗೆ ಕರ್ಗೋಗುತ್ತೆ. ಸೊ ಚೀಸ್ನ ತುರಿದಿಟ್ಕೊಂಡಿದ್ದಲ್ಲ. ಹಾಂ, ಚೀಸ್ ಕರ್ಗಿದೆ ಈಗ. ಓಕೆ. ಈಗ ಮ್ಯಾಕ್ರೋನಿ ಹಾಕೋಣ. ಓಕೆ. ಓಕೆ, ಇದಾಗಿದೆಯಾ ಈಗ? ಹಾಂ, ಇದು ಲಾಸ್ಟಲ್ಲಿ ಆಲಿವ್ಸ್ ಹಾಕ್ಬಿಡ್ಬೇಕು. ಓಕೆ. ಸ್ಪೂನ್. ಆಗಿದೆ ಇದು. ಓಕೆ, ಸರ್ವಿಂಗ್ ಬೌಲ್ಗೆ ಹಾಕ್ತೀರಾ? ಇದು ಬಿಸಿ ಬಿಸಿಯಲ್ಲೇ ತಿನ್ಬೇಕು? ಹೌದೌದು, ತಣ್ಣಗಾದ್ರೆ ಚೆನ್ನಾಗಿರೋದಿಲ್ಲ, ಬಿಸಿ ಬಿಸಿ ಇರುವಾಗೆ ತಿನ್ಕೋಬೇಕು. ಯಾಕಂದ್ರೆ ಅದು ಚೀಸ್ ಎಲ್ಲ ಹಾಂ, ಹಾಕ್ತೀವಲ್ಲ. ಹೌದು. ಏನು ಬೇಕು? ಚಿಲ್ಲಿ ಫ್ಲೇಕ್ಸ್. ಇದು ರೆಡಿ ಆಗಿದೆ. ಇದು ಮಶ್ರೂಮ್ ಚೀಸ್ ಮ್ಯಾಕ್ರೋನಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡೋಣ? ಹಾಂ, ಮಾಡೋಣ. ಎಸ್. ಉಪ್ಪು ಮಾತ್ರ ಸರಿಯಾಗಿ ಹಾಕಿದ್ದೀರಾ. ಸ್ವಲ್ಪ ಜಾಸ್ತಿ ಆಗೋಯ್ತು. ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು, ಬಟ್ ಟೇಸ್ಟ್ ಮಾತ್ರ ಟಿಪಿಕಲ್ ಪಾಸ್ತಾ ಥರನೇ ಇದೆ, ಇಟಾಲಿಯನ್ ಪಾಸ್ತಾ. ಹೌದು. ಥ್ಯಾಂಕ್ ಯು ಸೋ ಮಚ್ ಸೋನಿಕಾ. ನಮ್ಮ ಪಾಕಶಾಲೆಗೆ ಬಂದು ಒಳ್ಳೆ ಒಂದು ವಿಷಯ ಹೇಳ್ಕೊಟ್ಟಿದ್ದೀರಾ ನಮ್ಮ ಪಾಕಶಾಲೆ ವತಿಯಿಂದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸೋನಿಕಾ ಅವ್ರು ಬಂದರು, ನಮಗೋಸ್ಕರ ಸ್ಪೆಷಲ್ ಇಟಾಲಿಯನ್ ಪಾಸ್ತಾ ಮಾಡಿದ್ರು, ಸಖತ್ ಟೇಸ್ಟಿಯಾಗಿತ್ತು. ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನಷ್ಟು ವಿಷಯಗಳ ಜೊತೆ, ಇನ್ನಷ್ಟು ಅಡುಗೆಗಳ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್, ಕೋಕೋ ವಿತ್ ಆಲ್ಮಂಡ್. ಬಾಯ್.